ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ರಾಜ್ಯಾಧ್ಯಕ್ಷ ಶ್ರೀ ಡಿ ಕೃಷ್ಣಮೂರ್ತಿ. ನಿರ್ದೇಶಕರ ಮಂಡಳಿ ಪದಹರಣ ಸಮಾರಂಭ ದಿನಾಂಕ 25/4/2025 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾವು ಸಮಾರಂಭ. ಎಲ್ಲ ನಿರ್ದೇಶಕರು ಮತ್ತು ಎಲ್ಲ ತಾಲೂಕು 31 ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು, ಎಲ್ಲ ಕಾರ್ಯಕಾರಿ ಸಮಿತಿಯವರು ಹಾಗೂ ವಿಶೇಷವಾಗಿ ಕುಳೇಳಿ ಮಂಜುನಾಥ್ ಅವರು ವಿತರಕರಿಗೆ 2 ಸೈಕಲ್ ಅನ್ನ ಅವರು ದಾನವಾಗಿ ಕೊಡ್ತಕ್ಕಂಥದ್ದು. ಹಾಗೆ ಎಲ್ಲ ಪತ್ರಕರ್ತರು, ಎಲ್ಲ ರಾಜ್ಯದ ಪತ್ರಕರ್ತರು ಮತ್ತು ಮೀಡಿಯಾದವರು ಎಲ್ಲರೂ ಕೂಡ ಸಹಕರಿಸಿ ನಮ್ಮ ಸಂಘಕ್ಕೆ ಯಶಸ್ವಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದಿನಾಂಕ 25/4/2025 ಶುಕ್ರವಾರ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ತುಮಕೂರು ರಾಜ್ಯಾಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂತಹ ವಾಸುದೇವ್ ನಾದನೂರು ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂತಹ ಕುಮಾರಸ್ವಾಮಿ ಜಿಕೆ ಹಾಗೂ ಖಜಾಂಚಿಗಳಾದಂತಹ ಚಂದ್ರಶೇಖರ್ ಮಾಜಿ ಮಿಲಿಟರಿ ಸೈನಿಕರು ಹಾಗೂ ನಿರ್ದೇಶಕ ಮಂಡಳಿ. ಈ ದಿನದ ವಿಶೇಷ ಸಂಗತಿ ಅಂದ್ರೆ ಈ ನೊಂದಂತ ಪತ್ರಕರ್ತರು ಬೇರೆ ಪತ್ರಿಕೆಯಲ್ಲಿ ಕೆಲಸ ನಿರ್ವಹಿಸಿ ತಮ್ಮ ಪತ್ರಿಕೆ ಸಂಘಕ್ಕೆ ಬಂದು ತಮ್ಮ ಜವಾಬ್ದಾರಿಯನ್ನು ಉನ್ನತ ಮಟ್ಟಕ್ಕೆ ಮಾಡಿಕೊಂಡು ಸಮಾಜ ಸೇವೆ ಕೆಲಸ ಮಾಡಬೇಕು ಅಂತ ಹೇಳಿ 2 ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಸೈಕಲ್ ವಿತರಣೆ ಕಾರ್ಯಕ್ರಮ, ಎರಡನೇದು ಒಂದು ವಿಶೇಷ ಸನ್ಮಾನಿತರು ಅಂದ್ರೆ ವಿವಿಧ ರಂಗದಲ್ಲಿ ಸೇವೆ ಮಾಡತಕ್ಕಂತ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡತಕ್ಕಂಥದ್ದು ಒಂದು ಉದ್ದೇಶ ಇದೆ. ಇದ್ರ ಜೊತೆಯಲ್ಲಿ ಕತ್ತಲಿಂದ ಬೆಳಕಿನೆಡೆಗೆ ಅಂತ ಹೇಳಿ ನಮ್ಮ ಹಿರಿಯರ ವಾಣಿಯಂತೆ ಕೆಲವು ಸಮಸ್ಯೆಗಳನ್ನು ನೊಂದಂತವರನ್ನು ಅದನ್ನ ಬೆಳಕಿನೆಡೆಗೆ ತಂದು ಸಾಧನೆಯ ಮೂಲಕ ಒಂದು ನಮ್ಮ ತುಮಕೂರು ಜಿಲ್ಲೆ ಆಗ್ತಕ್ಕಂತ ಸತ್ಯ ಸಂಗತಿಗಳನ್ನು ನಾವು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತೆ ವಿವಿಧ ಸೋಷಿಯಲ್ ಮೀಡಿಯಾಗಳ ಹಾಕಿಸಿ ಜನರಿಗೆ ಕಾನೂನಿನ ಅರಿವು ಅಥವಾ ಬೇರೆ ಸಮಸ್ಯೆಗಳನ್ನು ನೊಂದವರಿಗೆ ಒಂದು ಉತ್ತರ ಕೊಡ್ತಕ್ಕಂತ ಹೋರಾಟನೇ ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದ ಉದ್ದೇಶ. ಅದರ ಉದ್ದೇಶಗಳು ಬೇರೆ ಇದ್ರೂ ನಮ್ಮ ಎಲ್ಲ ಮಿತ್ರರವರ ಪ್ರಶ್ನೆಗೆ ಉತ್ತರ ಒಂದೇ ಆಗಿರ್ತದೆ. ಈ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ವತಿಯಿಂದ ದಿನಾಂಕ 25/4/2025 ರಂದು ಅವತ್ತೇನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆಲ್ಲ ಎಲ್ಲ ಕಾರ್ಯಕರ್ತರು ಮತ್ತೆ ಮೆಂಬರ್ಸು ಎಲ್ಲ ನಮ್ಮ ಮಂಡಳಿಯವರು ಎಲ್ಲ ಸಹಕಾರ ಕೊಡಬೇಕು. ಈಗಾಗಲೇ ಸುಮಾರು ಗಣ್ಯಗಳನ್ನ ನಾವಾಗಲೇ ಇನ್ವೈಟ್ ಮಾಡಿದ್ವಿ ಕೂಡ, ಎಲ್ಲ ಕೂಡ ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮ ಕೊಡ್ತಿದ್ದಾರೆ. ಅವತ್ತಿನ ದಿನ ಎಲ್ಲ ರೀತಿಯ ಸದಸ್ಯರು ಅಲ್ಲಿ ಸಹಕಾರ ಕೊಡಬೇಕಾಗಿ ಒಂದು ವಿನಂತಿ ಮಾಡ್ಕೊತಾರೆ.